ಈಗೇನು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಆಕ್ರಮಣ ಆಗಿ 28 ಜನ ತೀರೋಗಿದ್ದಾರೆ, 2 ಜನ ಫಾರಿನರ್ಸು ಸೇರಿ. ಅದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ನಾನಾಗಲೇ ರಿಯಾಕ್ಷನ್ ಕೊಟ್ಟಿದ್ದೇನೆ. ಈ ವಿಷಯದಲ್ಲಿ ಕಾಂಗ್ರೆಸ್ ಕೂಡ ಖರ್ಗೆ ಅವರು ಮೆಚ್ಯೂರ್ಡ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅನುಭವ ಇದೆ, ಸುದೀರ್ಘ ರಾಜಕಾರಣದ ಹಿನ್ನೆಲೆ ಇದೆ. ಅವರು ಈ ರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ನಾವು ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವೆಲ್ಲರೂ ನಮ್ಮ ಐಕ್ಯತೆಯನ್ನು ತೋರಿಸಬೇಕು ಅಂತ ಹೇಳಿ ಅವರು ಕೂಡ ಹೇಳಿದರು. ಅದೇ ರೀತಿ IND ಪಕ್ಷದ ಎಲ್ಲ ಈ ವಿಷಯದಲ್ಲಿ ನಾವು ಒಗ್ಗಟ್ಟಾಗಿ ನಮ್ಮ ಶತ್ರು ಯಾರು ಗುರುತಿಸಿ ಇವತ್ತು ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಾರೆ, ಅವರನ್ನ ಪತ್ತೆ ಹಚ್ಚಿ ಅವರನ್ನ ಸರ್ವನಾಶ ಮಾಡೋವರೆಗೂ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ. ಅದರಿಂದ ಇವತ್ತು ದೇಶದ 140 ಕೋಟಿ ಜನ ಈ ವಿಷಯದಲ್ಲಿ ಆ ಕೃತ್ಯವನ್ನು ಖಂಡಿಸಿದ್ದಾರೆ. ಆಮೇಲೆ ಅವ್ರಿಗೆ ಶಿಕ್ಷೆಯನ್ನು ಕೂಡ ಮಾಡಬೇಕು. ಅದು ಏನೇ ಆದರೂ ನಾವು ಸರ್ಕಾರದಿಂದ ನಿಲ್ತೇವೆ ಅಂತ ಹೇಳಿ ಮೋದಿಯವರು ಒಬ್ಬ ವಿಶ್ವದ ನಾಯಕನಾಗಿ ಬೆಳೆದಿದ್ದಾರೆ. ಈಗ ಅನೇಕ ರಾಷ್ಟ್ರಗಳು ನಾವು ಬೆಂಬಲಿಸ್ತೇವೆ, ಈ ಒಂದು ಕೃತ್ಯವನ್ನು ಖಂಡಿಸ್ತೇವೆ, ಯಾವುದೇ ಸಂದರ್ಭ ಬಂದರೂ ನಿಮ್ಮ ರಾಷ್ಟ್ರದ ಜೊತೆ ನಿಲ್ತೇವೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ. ಅಮೆರಿಕ ದೇಶದ ಅಧ್ಯಕ್ಷರು ಆಲ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಎಲ್ಲರೂ ಇವತ್ತು ನಮ್ಮ ದೇಶದ ಜೊತೆ ನಿಲ್ತೇವೆ ಅಂತ ಹೇಳಿದ್ರು. ಸರ್ಕಾರ ಕೂಡ ತನ್ನ ಶೋಧನೆ ಕಾರ್ಯನ ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ಸರ್ವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಡಿನೇ ಮಾಡಿದ್ದಾರೆ, ಅವೆಲ್ಲ ಆ ಡೀಟೇಲ್ಸ್ ನಾನು ಹೇಳಲಿಕ್ಕೆ ಹೋಗಲ್ಲ. ಸರ್ಕಾರ ಏನೆಲ್ಲ ಕ್ರಮ ತಗೋಬೇಕು ತಗೊಳ್ತಾ ಇದ್ದಾರೆ. ಬಹುಶಃ ಅತ್ಯಂತ ಹೀನ ಕೃತ್ಯ ಇದು. ವಿಶ್ವದ ಅನೇಕ ಮುಖಂಡರು ಖಂಡನೆ ಮಾಡಿದ್ದಾರೆ. ನಮ್ಮ ದೇಶದ
ಪ್ರಧಾನಮಂತ್ರಿಗಳು ಏನು ಕ್ರಮ ತಗೊಂಡೋದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ರಾಷ್ಟ್ರದ ಜನತೆ ಕೂಡ ನಾವು ಒಗ್ಗಟ್ಟಾಗಿ ನಿಮ್ಮ ಹಿಂದೆ ನಿಲ್ತೇವೆ ಅಂತ ಹೇಳಿ